ಹಾಯ್ ಫ್ರೆಂಡ್ಸ್, ಮತ್ತೊಂದು ದಿನ ಮತ್ತೊಂದು ನಿಮ್ಮ ಪ್ರೀತಿಯ ಶಂಕರ್ ಚಾನಲ್ಗೆ ಸ್ವಾಗತ. ನೀವು ನೋಡ್ತಾ ಇರಬಹುದು ಉಡುಪಿಯ ಒಂದು ಆರ್ಚ್, ಉಡುಪಿಯ ಒಂದು ಮೇನ್ ಎಂಟ್ರೆನ್ಸ್. ಇವತ್ತು ನಾನು ಹೋಗ್ತಾ ಇರೋದೊಂದು ಮಲ್ಪೆ ಬೀಚ್. ನಿಮಗಲ್ಲಿ ಕಾಣ್ತಿರೋದೇ ಮಲ್ಪೆ ಬೀಚ್ ಒಂದು ಬೋರ್ಡ್. ಹೋಗ್ತಿದ್ವಿ. ಆದರೆ ಇದು ಕರ್ನಾಟಕದಲ್ಲಿ ಪ್ರಸಿದ್ಧವಾದಂಥ ಏಕೈಕ ಬೀಚ್ ಅಂದರೆ ನಮ್ಮದ ಉಡುಪಿಯ ಅಲ್ಲಿರುವಂಥ ಮಲ್ಪೆಯ ಬೀಚ್. ಅಲ್ಲಿ ಸುಮಾರು ಜನ ಟೂರಿಸ್ಟ್ ಎಲ್ಲ ಬರ್ತಾರೆ. ಅದು ಕರ್ನಾಟಕ ಸುತ್ತಮುತ್ತ ಎಲ್ಲರೂ ಬರೋದೇ ಮಲ್ಪೆಗೆ. ತುಂಬ ಜನ ಅಲ್ಲಿ ನಿಮಗೆಲ್ಲ ಕಾಣ್ತಾ ಇರ್ಬೋದು. ಬೈಕ್ಸೆಲ್ಲ ಅಂಗಡಿಗಳೆಲ್ಲ ನಿಮಗೆ ಬೇಕಾದ ಈ ಬನೀನ್ ಹಾಗೂ ಶರ್ಟ್ಗಳು, ಹಾಗೆ ಲೆಫ್ಟ್ ಸೈಡಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಎಲ್ಲ ಇರುತ್ತೆ. ಈಗ ನಾನು ಮಲ್ಪೆ ಬೀಚ್ಗೆ ಹೋಗ್ತಾ ಇದ್ದೀನಿ. ನನಗೆ ಅದ್ರ ಬಗ್ಗೆ ಅಷ್ಟೊಂದು ಸಹ ಗೊತ್ತಿಲ್ಲ, ಹಾಗೆ ನನಗೆ ಗೊತ್ತಿದ್ದಷ್ಟು ಅಂತ ಹೇಳ್ತೀನಿ. ನಿಮಗೆ ಇದೆಲ್ಲ ಕಾಣುವುದು ಟೂ ವೀಲರ್ ಪಾರ್ಕಿಂಗ್ ಸಹ. ಹಾಗೆ ದೂರದಲ್ಲಿ ನಿಮಗೆ ಕಾಣ್ತಿರೋದು ಮಹಾತ್ಮ ಗಾಂಧೀಜಿಯವರ ಒಂದು ಸ್ಟ್ಯಾಚು. ನಾವು ಹಾಗೆ ಭಾನುವಾರ ಮಧ್ಯಾಹ್ನ ಟೈಮಲ್ಲಿ ಹೋದಾಗ ಸ್ವಲ್ಪ ಜನ ಎಲ್ಲ ಕಡಿಮೆ, ಮಧ್ಯಾಹ್ನ ಎಲ್ಲ. ಸಂಜೆ ಟೈಮಲ್ಲಿ ಹಾಗೂ ಬೀಚ್ ಹತ್ರ ಕಾಲಿಡಲಿಕ್ಕೆ ಅಷ್ಟು ಸಾಕಾಗಲ್ಲ, ಅಷ್ಟು ಜನ ತುಂಬಿರ್ತಾರೆ. ಆದರೂ ಸಾಧಾರಣ ಊರಿಂದ ಬಂದಂಥ ಈ ಟೂರ್ಗೆಲ್ಲ ಬಂದಂಥ ಜನ ಇದ್ದರು. ಆ ಗ್ರೀನರಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಅಲ್ಲಿ ರೈಟ್ ಸೈಡಲ್ಲೆಲ್ಲ ಹೋಟ್ಲುಗಳೆಲ್ಲ ಉಂಟು. ಈಗ ನೀವು ನೋಡ್ಬೋದು ಬೀಚ್ ಸಹ ಕಾಣ್ತಿದೆ ಅಲ್ಲೆಲ್ಲ. ಇಲ್ಲಿ ನಿಮಗೆ ಕಾಣೋದು ಇದು ಒಬ್ಬರಿಗೆ 200 ರುಪೀಸ್. ಮೊದಲಾದರೆ 100 ರುಪೀಸ್ ಇತ್ತು. ಹಾಗೆ ಒಂದು ಸ್ವಲ್ಪ ಬೀಚಿನ ಒಳಗಡೆ ನೀವು ನಡ್ಕೊಂಡು ಹೋಗಲಿಕ್ಕೆ. ಹಾಗೆ ಇದು ನಾವು ಎಕ್ಸ್ಪೀರಿಯನ್ಸ್ ಮಾಡಲಿಲ್ಲ. ಲೈಫಲ್ಲಿ ಗಮ್ಮತ್ತು ಬನಾನಾ ರೈಡ್ ಅಂತ ಇದೆ. ಯಾವಾಗಾದ್ರೂ ನೀವು ಮಲ್ಪೆ ಬೀಚ್ ಕಡೆ ಹೋದಾಗ ಬನಾನಾ ರೈಡ್ನ ಮಿಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲಾಸ್ಟ್ ಟೈಮ್ ಎಲ್ಲ ಹೋದಾಗ ಒಳ್ಳೆ ಎಂಜಾಯ್ ಎಲ್ಲ ಮಾಡಿದೆ. ಆ ಗೇಮ್ಗಳು ಆಡಲಿಕ್ಕೆ ತುಂಬ ಖುಷಿ. ಮಿಸ್ ಮಾಡಿದ್ರೆ ಎಲ್ಲ ಗೇಮ್ಗಳು ಆಡಿ ಬನ್ನಿ. ಅಂದರೆ ಟೂರಿಗೆ ಹೋದವರೆಲ್ಲ ಫಸ್ಟ್ ಟೈಮೆಲ್ಲ ಆಡೋದು. ಹೀಗೆ ನಾವು ಒಂದು ಒಳ್ಳೆ ಎಂಜಾಯ್ ಮಾಡಿದ ಎಲ್ಲ ಗೇಮ್ಗಳನ್ನು ಸಹ ಆಡಿ. ಇದು ನೀವು ಇಲ್ಲಿ ಕಾಣ್ತೀರ ಬನಾನಾ ರೈಡ್. ನೀವು ಮಿಸ್ ಮಾಡಿದ್ರೆ ಒಂದು ಸರಿ ಮಾಡಬೇಕು ಲೈಫಲ್ಲಿ. ಒಂದು ಎಂಜಾಯ್ ಅಂದರೆ ಇದೇ ಎಂಜಾಯ್. ತುಂಬ ಚೆನ್ನಾಗಿರುತ್ತೆ. ನಾವು ಮತ್ತೆ ಹೋಗುವಾಗ ಅದು ಒಂಥರ ಪಲ್ಟಿ ಆದಾಗ ನೀರಲ್ಲಿ ಬೀಳುವಾಗ ತುಂಬಾ ಖುಷಿ ಅನಿಸುತ್ತೆ ನಮಗೆ. ಅದು ಐಲ್ಯಾಂಡ್ಗೆ ಹೋಗೋದು, ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗುವಂಥ ಬೋಟ್. ಅದಕ್ಕೆ ಅದು ಒಬ್ಬರಿಗೆ 400 ರುಪೀಸ್ ಚಾರ್ಜಸ್ಸು. ಹಾಗೆ ನಿಮಗೆ ಬೈಕ್ ರೈಡೆಲ್ಲ ಉಂಟು. ಅಲ್ಲಿ ಬಂದಿದ್ದಾರೆ ಸೆಂಟ್ ಮೇರಿಸ್ ಐಲ್ಯಾಂಡ್ ಬೋಟ್. ಇದೆಲ್ಲ ಬೈಕ್ ಏನೋ ಸ್ವಲ್ಪ ರಿಪೇರ್ ಆಗಿತ್ತು, ಅದು ರಿಪೇರಿ ಸಹ ಮಾಡ್ತಾಯಿದ್ರು. ಇದೆಲ್ಲ ನನ್ನ ಫ್ರೆಂಡ್ ಒಬ್ಬ ಹೋಗ್ತಾ ಇದ್ದಾರೆ ಬೈಕ್ ರೈಡ್. ಇದೆಯಲ್ಲ ಇದು ಗ್ರೂಪು. ಈಗ ತುಂಬ ಜನ, 5-6-7 ಜನ ಹೋದಾಗ ಗ್ರೂಪು ಒಟ್ಟಿಗೆ ಹೋದಾಗ ಇದೊಂದು ರೈಡ್ನ ಮಿಸ್ ಮಾಡಬೇಡಿ. ಇದು ಸಹ ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ. ಮತ್ತೆ ಬೀಚ್ಗೆಲ್ಲ ಕರ್ಕೊಂಡೋದಾಗ ಅಲೆಗಳ ಶಬ್ದಗಳು ಕೇಳೋಕ್ಕೆ, ಆ ನೀರು ಚಿಮ್ತಾ ಇರೋದನ್ನೆಲ್ಲ ನೋಡಲಿಕ್ಕೆ ತುಂಬಾ ಖುಷಿ ಅನಿಸುತ್ತೆ.
ಹಾಗೆ ನಿಮಗೆ ಕಾಣ್ತಿದ್ದು ಹೋಟ್ಲಿಗೆ ನಾವು ಏನಾದರೂ ಬಿಸಿಲಿಗೆಲ್ಲ ಸ್ವಲ್ಪ ಸೆಕೆ ಜಾಸ್ತಿ ಹಾಗೆ ಏನಾದರೂ ಕುಡಿಲಿಕ್ಕೆ ಏನಾದರೂ ತಿನ್ನಲಿಕ್ಕೆ ಹೋದ್ವಿ. ಹಾಗೆ ನಿಮಗೆ ಇಲ್ಲಿ ಛತ್ರೆ ಟೈಪ್ ಕಾಣುತ್ತೆ, ಅದು ರೌಂಡ್ ಶೇಪ್ ನೆರಳಿಗೋಸ್ಕರ, ತುಂಬ ಬಿಸಿಲಲ್ವಾ ಅದಕ್ಕೆ. ನಾನು ಇಲ್ಲಿ ಬಂದಮೇಲೆ ಸೇಮ್ ಗೋವಾ ಥರನೇ, ಗೋವಾನೇ ಮಿಸ್ ಮಾಡ್ದಂಗೆ ಆಗುತ್ತೆ ಮಲ್ಪೆ ಬೀಚ್. ಸೇಮ್ ಅದೇ ಥರ ಉಂಟು, ಏನು ಸಹ ಡಿಫ್ರೆಂಟ್ ಇಲ್ಲ. ಗೋವಾಕ್ಕೆ ಹೇಗೆ ಹೋಗ್ತಿರೋ ಹಾಗೆ ಮಲ್ಪೆನೂ ಸಹ ಹಾಗೆ ಉಂಟು. ಕರ್ನಾಟಕದಲ್ಲಿ ಮಲ್ಪೆ ಅಂದರೆ ಸಾಕು ಫೇಮಸ್ಸು. ಇದು ಗೊತ್ತಿದೆಯಲ್ಲ, ಇದು ಯಾವ ಗೇಮ್ ಅಂತ ನನಗೂ ಸಹ ಗೊತ್ತಿಲ್ಲ. ಗೊತ್ತಿದ್ದವ್ರು ಇದು ಕಮೆಂಟ್ ಮೂಲಕ ತಿಳಿಸಿ. ಇದು ನಾವೆಲ್ಲ ಆಡಲಿಲ್ಲ. ಇಲ್ಲಿ ವಿಡಿಯೋ ಮುಗಿತಾ ಬಂತು. ಯಾರ್ಯಾರು ನಮ್ಮ ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಮಲ್ಪೆಯ ಸೆಂಟ್ ಮೇಕ್ಸ್ ಐಲ್ಯಾಂಡ್ ಸಹ ನಾನು ನಿಮಗೆ ತೋರಿಸ್ತೇನೆ. ನಾವೀಗ ಹೋಗ್ತಾ ಇರೋದು ಐಲ್ಯಾಂಡ್ ಕಡೆಗೆ. ನಾನೀಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ, ಸೆಕೆಂಡ್ ವೀಡಿಯೋದಲ್ಲಿ. ದಯಮಾಡಿ ಮಿಸ್ ಮಾಡದೆ ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಫ್ಯಾಮಿಲಿಗಳಿಗೆ ಕಳಿಸಿ. ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ. ಓಕೆ, ಲವ್ ಯು ಆಲ್. ನೆಕ್ಸ್ಟ್ ಬಾಯ್.